ನೀವೆಲ್ಲರೂ ಪತಿಯ ಗ್ರಹಕ್ಕೆ ಒಟ್ಟಿಗೆ ಹೊರಟು ನಿಂತಾಗ ಬಾನಿನಲ್ಲಿ ಚಂದಿರ ನಕ್ಷತ್ರಗಳಿಲ್ಲದೆ ಅದು ಹೇಗೆ ಶೂನ್ಯ ಎನಿಸುತ್ತದೆಯೋ ಹಾಗೆ ಈ ಅರಮನೆಯಲ್ಲಿಯೂ ಎಲ್ಲಿ ಶೂನ್ಯ ಆವರಿಸಿಬಿಡುತ್ತದೋ ಎಂದೆನಿಸುತ್ತಿದೆ. ದೇವಿ, ದೇವಿ, ಪ್ರಭು, ಏನನ್ನು ಯೋಚಿಸುತ್ತಾ ಕುಳಿತಿರುವೆ? ಪ್ರಭು, ನಿನ್ನೆಯ ತನಕ ನಮ್ಮ ಪುತ್ರಿಯರ ವಿವಾಹ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ ನಮಗೆ ಇಂದು ಈ ನಿಶ್ಶಬ್ದವನ್ನು ಸಹಿಸಲಾಗುತ್ತಿಲ್ಲ ಪ್ರಭು, ಸಹಿಸಲಾಗುತ್ತಿಲ್ಲ. ಸೀತೆ ಹಾಗೂ ಮಕ್ಕಳೆಲ್ಲರೂ ನಮ್ಮ ಜೊತೆ ಕಳೆದ ಕ್ಷಣಗಳೇ ಕಣ್ಣ ಮುಂದೆ ಸುಳಿದಂತಾಗುತ್ತಿವೆ ಪ್ರಭು, ಸುಳಿದಂತಾಗುತ್ತಿವೆ. ದೇವಿ, ಮಕ್ಕಳು ನಮ್ಮಿಂದ ದೂರವಾದರೆಲ್ಲ ಎಂದು ಯೋಚಿಸುವುದಕ್ಕಿಂತ ಅವರೆಲ್ಲರೂ ಸಕಲ ಸದ್ಗುಣ ಸಂಪನ್ನರಾದ ಪತಿಯರನ್ನು ಪಡೆದು ಒಂದು ಮಹಾವಂಶವನ್ನೇ ಬೆಳಗಲು ಹೊರಟರಲ್ಲ ಎಂದು ಆನಂದ ಪಡಬೇಕು ದೇವಿ, ಆನಂದ ಪಡಬೇಕು. ಇದೇನಿದು ಪ್ರಭು, ಆನಂದ ಪಡಬೇಕು ಎಂದು ನನಗೆ ಹೇಳಿದ ನಿಮ್ಮ ಕಣ್ಣುಗಳಲ್ಲೇ? ಇದು ಕಣ್ಣೀರಲ್ಲ ದೇವಿ, ಆನಂದ ಬಾಷ್ಪ, ಆನಂದ ಬಾಷ್ಪ. ನಮ್ಮ ಪುತ್ರಿಯರು ರಘುವಂಶದ ಸೊಸೆಯಂದಿರಾಗಿ ತೆರಳುತ್ತಾರೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಇಂಥ ಅನಿರೀಕ್ಷಿತ ಮಹೋನ್ನತ ಕಲ್ಯಾಣವೊಂದು ನೆರವೇರಿರುವುದು ನನಗೀಗಲೂ ಕನಸು, ಕಲ್ಪನೆಯೋ ಕಥೆಯೋ ಎಂದೆನಿಸುತ್ತಿದೆ. ನಮ್ಮಿಂದ ಇಂತಹ ಮಹೋನ್ನತ ಕಲ್ಯಾಣವನ್ನು ನೆರವೇರಲ್ಪಟ್ಟಿರುವುದು ಆಶ್ಚರ್ಯವೆನಿಸುತ್ತಿದೆ, ಆಶ್ಚರ್ಯವೆನಿಸುತ್ತಿದೆ. ಆದರೆ ಅದು ಒಂದು ಕ್ಷಣ ಮಾತ್ರ. ಸೀತೆ ಊರ್ಮಿಳೆಯರಿಲ್ಲದ ಈ ಮಿಥಿಲಾ ಅರಮನೆ ಶೂನ್ಯವಾಯಿತೇನೋ ಎಂದು ಭಾಸವಾಗುತ್ತಿದೆ ದೇವಿ, ಭಾಸವಾಗುತ್ತಿದೆ. ಹೌದು ಪ್ರಭು, ಕಣ್ಣು ತೆರೆದರೆ ಮಾತೆ ಮಾತೆ ಎಂದು ನನ್ನ ಹತ್ತಿರ ಸುಗಂಧ ಪವನದಂತೆ ಸುಳಿದಾಡುತ್ತಾ, ಕೋಗಿಲೆಯ ಇಂಚರದಂತೆ ಮಧುರವಾದ ಮಾತುಗಳನ್ನಾಡುತ್ತಾ, ಮಾತಾಶ್ರೀ. ಸೀತೆ ಮಗಳೇ, ನಾನೆಂದಾದರೂ ಊರ್ಮಿಳೆಗೆ ತೋರಿದ ಪ್ರೀತಿಗಿಂತ ಕಡಿಮೆ ಪ್ರೀತಿಯನ್ನು ನಿನಗೆ ತೋರಿದ್ದೇನೆಯೇ? ಮಾತಾಶ್ರೀ, ಹಾಗೆ ಹೇಳಿದವರು ನಿಮ್ಮ ಒಳ್ಳೆಯ ಗುಣದ ಅರಿವಿಲ್ಲದವರು. ಅಂತಹ ಮಾತಿಗೆ ನೀವು ಚಿಂತಿಸುವ ಅಗತ್ಯವೇ ಇಲ್ಲ. ಹಾಗಾದರೆ ನಾನೆಂದು ನಿನ್ನ ವಿಷಯದಲ್ಲಿ ಪಕ್ಷಪಾತ ಮಾಡಿಲ್ಲ ಅಲ್ಲವೇ? ಇಲ್ಲ ಮಾತಾಶ್ರೀ, ಇಲ್ಲ. ನೀವು ನನ್ನನ್ನು ಹಿರಿಯ ಮಗಳೆಂದು ಭಾವಿಸಿ ಹೆಚ್ಚಿನ ಪ್ರೀತಿಯನ್ನು ತೋರಿಸಿದ್ದೀರಿ. ನಾನು ಯಾವುದೇ ತಾಯಿಯ ಗರ್ಭದಲ್ಲಿ ಜನಿಸಿದರೂ ಇಷ್ಟೊಂದು ಪ್ರೀತಿಯನ್ನು ಪಡೆಯುತ್ತಿದ್ದೇನೋ ಇಲ್ಲವೋ, ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನೇ ಪಡೆದಿದ್ದೇನೆ. ಸೀತೆ, ನಿನ್ನ ಮಾತುಗಳು ಬಿಸಿಲಿನಲ್ಲಿ ಬೆಂದವಳಿಗೆ ತಂಪೆರೆಯುತ್ತಿವೆ. ಹಂಸದಂತೆ ನಡೆದಾಡುತ್ತಾ ಬೆಳದಿಂಗಳ ನಗುವನ್ನು ಚೆಲ್ಲುತ್ತಾ ಆ ತಾರೆಗಳಂತೆ ಕಂಗೊಳಿಸುತ್ತಿದ್ದ ನಮ್ಮ ಮಕ್ಕಳು
ಈಗ ಕನಸು ಎಂಬ ಸತ್ಯ ಅರಿವಾದೊಡನೆ ನನ್ನಲ್ಲಿ ಶೂನ್ಯ ಆವರಿಸಿದಂತಾಗುತ್ತಿದೆ ಪ್ರಭು, ಶೂನ್ಯ ಆವರಿಸಿದಂತಾಗುತ್ತಿದೆ. ಹೌದು, ನಿನ್ನ ಅನುಭವವೇ ನನಗೂ ಆಗಿದೆ. ಆದರೆ ನಿನ್ನಷ್ಟು ಸುಲಭವಾಗಿ ಹೇಳಿ ನನ್ನ ಹೃದಯವನ್ನು ಹಗುರಾಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ನಾನು ಮಹಾರಾಜ. ತನಗೆ ಬರುವ ಭಾವನೆಗಳನ್ನೆಲ್ಲ ಬಯಲಾಗಿಸುವಷ್ಟು ಸ್ವತಂತ್ರದಲ್ಲ ದೇವಿ, ಸ್ವತಂತ್ರದಲ್ಲ. ಮಹಾರಾಜ, ನವದಂಪತಿಗಳೇ, ಒಂದು ಕುಲದ ಹಿರಿಮೆಯನ್ನು ಸಾರುವ ಒಂದು ಮಹಾನ್ ಮಂಗಳ ಕಾರ್ಯ ನಡೆದಾಗ ಅದನ್ನು ಆಶೀರ್ವದಿಸುವುದು, ಕುಲದೈವವನ್ನು ಪ್ರಾರ್ಥಿಸುವುದು ಕುಲದ ಸತ್ಪರಂಪರೆ. ಆದ್ದರಿಂದ ನೀವು ನಿಮ್ಮ ಕುಲದೈವವಾದ ಆದಿತ್ಯನನ್ನು ಪ್ರಾರ್ಥಿಸಿ.
ಗುರುಭ್ಯೋ ನಮಃ. ಮಹಾರಾಜ ಸುಖೀ ಭವ. ದಯಮಾಡಿ ಆಸೀನರಾಗಿ ಗುರುವರಿ. ಗುರುವರಿಯ, ಇಂದು ಕೆಲವು ಕಾಲ ತಮ್ಮ ಹಿತವಚನಗಳನ್ನು ಕೇಳುತ್ತಾ ನಮ್ಮ ಮನಸ್ಸನ್ನು ಹಗುರಾಗಿಸಿಕೊಳ್ಳಬೇಕೆಂದು ಆಲೋಚಿಸುತ್ತಿರುವಂತೆ ತಾವು ಆಗಮಿಸಿದ್ದು ಕತ್ತಲಲ್ಲಿ ಕಂಗೆಟ್ಟವನ ಎದುರು ನಂದಾದೀಪವನ್ನು ಹಿಡಿದು ಬಂದಂತಿದೆ. ಹೌದು ಗುರುವರ್ಯ. ನಮ್ಮ ಮಕ್ಕಳ ವಿವಾಹ ನಡೆಯುತ್ತಿದ್ದಾಗ ನಮ್ಮ ಮನಸ್ಸಿಗೆ ಆಗುತ್ತಿದ್ದ ಸಂತೋಷವನ್ನು ವರ್ಣಿಸಲು ಪದಗಳೇ ಇಲ್ಲವೇನೋ ಎನಿಸುತ್ತಿತ್ತು. ಆದರೆ ಮಕ್ಕಳೆಲ್ಲ ಹೊರಟು ನಿಂತಾಗ ಒಂದೆಡೆ ಆನಂದ, ಇನ್ನೊಂದೆಡೆ ವಿಯೋಗದ ದುಃಖ. ಈ ಎರಡೂ ಭಾವನೆಗಳು ಅನುಭವಿಸಿದವನಿಗೆ ಮಾತ್ರ ಅರ್ಥವಾಗಲು ಸಾಧ್ಯ ಎನ್ನಿಸಿತು. ಆದರೀಗ ಮಕ್ಕಳೆಲ್ಲರೂ ಹೋದ ಮೇಲೆ ಏನೋ ಒಂದು ರೀತಿಯ ಶೂನ್ಯ ಆವರಿಸಿದಂತಾಗಿ ಮನಸ್ಸಿಗೆ ಯಾವುದೂ ಬೇಡ ಎನಿಸುತ್ತಿದೆ. ಮಕ್ಕಳೊಡನೆ ಕಳೆದ ಕ್ಷಣಗಳೇ ನೆನಪಾಗಿ ಮನಸ್ಸನ್ನು ಕಾಡುತ್ತಿವೆ. ನೀವೇ ಹೇಳಿ ಗುರುಗಳೇ, ಇಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಕಾಲ ಇರಲು ಸಾಧ್ಯ? ಹಾಗೆ ಇರುವುದು ಎಷ್ಟರ ಮಟ್ಟಿಗೆ ಸರಿ? ರಾಜ ದಂಪತಿಗಳೇ, ವಿವಾಹದ ನಂತರ ಕನ್ಯಾಪಿತೃಗಳು ಇಂಥ ಭಾವನೆಯನ್ನು ಅನುಭವಿಸುವುದು ಸಹಜ. ಆದರೆ ಈ ಭಾವನೆಗಳನ್ನು ಮೀರಿ ಸತ್ಯವನ್ನು ಯೋಚಿಸಿದಾಗ, ಕರ್ತವ್ಯವನ್ನು ಅವಲೋಕಿಸಿದಾಗ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನವನ್ನು ತಂದುಕೊಳ್ಳುವಿರಿ. ಕನ್ಯೆ ವಿವಾಹ ಮಾಡುವುದು, ಪತಿಗ್ರಹಕ್ಕೆ ಕಳುಹಿಸುವುದು ಕರ್ತವ್ಯ ಮತ್ತು ಧರ್ಮ. ಅದರ ಪರಿಪಾಲನೆ ನಿಮ್ಮಿಂದ ಆಗಿದೆ. ಹೆಣ್ಣು ಮಕ್ಕಳಿಗೆ ಸದ್ಗುಣವಂತನಾದ ಗಂಡನ್ನು ಹುಡುಕಿ ವಿವಾಹ ಮಾಡುವುದರ ಉದ್ದೇಶ ಮತ್ತೊಂದು ವಂಶವನ್ನು ಬೆಳೆಸುವುದೇ ಎನ್ನುವುದಲ್ಲವೇ? ಅಂತಹ ಪುಣ್ಯ ಕಾರ್ಯ ನಿಮ್ಮಿಂದ ಆಗಿದೆ. ನಿಮ್ಮ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ ತೃಪ್ತಿ ಮತ್ತು ಹೆಮ್ಮೆಯನ್ನು ನೀವು ತಾಳಿದರೆ ನಿಮ್ಮನ್ನು ಆವರಿಸಿರುವ ಶೂನ್ಯ ಭಾವನೆ ಪರಿಹಾರವಾಗುತ್ತದೆ. ನಿಜ ಮುನೀಂದ್ರ, ನಿಜ. ತಾವು ಹೇಳಿದಂತೆ ಆನಂದ ಹಾಗೂ ತೃಪ್ತಿಯನ್ನು ಪಡೆದು ಮುಂದೆ ಪಡೆಯಬೇಕಾದ ಸದ್ಗತಿಯನ್ನು ಹೊಂದಲು ಸಾಧನೆಯ ಮಾರ್ಗವನ್ನು ಹುಡುಕಬೇಕಾಗಿದೆ. ಗುರುವರ್ಯ, ಅಂತಹ ಸಾಧನೆಯ ದಾರಿಯನ್ನು ಗುರುಗಳಾದ ತಾವೇ ನಮಗೆ ತೋರಿಸಬೇಕು. ಅಗತ್ಯವಾಗಿ ಸೂಕ್ತ ಕಾಲ ಹಾಗೂ ಸಂದರ್ಭವನ್ನು ಅನುಸರಿಸಿ ಸಾಧನೆಯ ದೀಕ್ಷೆಯನ್ನು ನೀವು ಹೊಂದುವಿರಿ. ನಾನಿನ್ನು ಬರುತ್ತೇನೆ. ಸುಖೀ ಭವ, ಸುಖೀ ಭವ. ಅಗ್ರಜ, ನನ್ನನ್ನು ಬರ ಹೇಳಿದ್ಯಾ? ಬಾ, ಕುಳಿತುಕೋ. ಸಹೋದರ ವಿಭೀಷಣ, ನಿನಗೆ ಒಂದು ಶುಭ ಸಮಾಚಾರವನ್ನು ಹೇಳಲು ನಾನಿಲ್ಲಿಗೆ ಕರೆಸಿದೆ. ಈ ಲಂಕೆಯಲ್ಲಿ ಶುಭ ಸಮಾಚಾರವನ್ನು ಕೇಳಿ ಬಹಳ ದಿನಗಳೇ ಆಗಿ ಹೋದವು. ಆದ್ದರಿಂದ ಶುಭ ಸಮಾಚಾರವನ್ನು ಕೇಳಲು ಕಾತುರನಾಗಿದ್ದೇನೆ. ದಯಮಾಡಿ ತಿಳಿಸು. ಸೋದರಿ ಶೂರ್ಪನಖಿ, ಈ ವಿಚಾರವನ್ನು ನಾನೇ ತಿಳಿಸಲೋ ಅಥವಾ ನೀನೇ ತಿಳಿಸುತ್ತೀಯೋ? ಅದಕ್ಕೇನಂತೆ, ನಾನೇ ತಿಳಿಸುವೆ. ಸಹೋದರ ವಿಭೀಷಣ, ನೀವಿಬ್ಬರು ಸೋದರ ಮಾವನಾಗುತ್ತಿದ್ದೀರಾ. ಕೇಳಿದೆಯ ವಿಭೀಷಣ, ನಮ್ಮ ಸೋದರಿ ತಾಯಿಯಾಗುತ್ತಿದ್ದಾಳೆ. ಬಹಳ ಸಂತೋಷ, ಬಹಳ ಸಂತೋಷ. ಸೋದರಿ, ಉತ್ತಮ ಗುಣದ ಮಗುವನ್ನು ಹೆತ್ತು ಧನ್ಯಳಾಗು.
ಸೋದರಿ, ನನ್ನಂತಹ ಪರಾಕ್ರಮಶಾಲಿಯಾದ ಮಗುವಿಗೆ ಜನ್ಮವಿತ್ತು ಮಹಾತಾಯಿಯಾಗು. ಈ ಶುಭ ಸಂದೇಶದ ಸಂದರ್ಭದಲ್ಲಾದರೂ ನಿನ್ನ ಪತಿಯ ದರ್ಶನ ಆಗುತ್ತದೆ ಎಂದು ನಾನು ತಿಳಿದಿದ್ದೆ. ಆದರೆ ನಿನ್ನ ಪತಿಯು ಬಂದ ಹಾಗೆ ಕಾಣುತ್ತಿಲ್ಲ. ಹೌದು, ಅವರು ಬರಲಾಗಲಿಲ್ಲ. ಈ ಸಂತೋಷದ ವಿಷಯ ತಿಳಿದ ಕೂಡಲೇ ಅವರು ಸಂಭ್ರಮದ ತಯಾರಿಯಲ್ಲಿದ್ದಾರೆ. ನನಗೆ ನಿಮ್ಮಿಬ್ಬರಿಗೂ ಕೂಡಲೇ ಈ ವಿಷಯವನ್ನ ತಿಳಿಸಬೇಕು ಎನ್ನಿಸಿತು. ನಾನು ಬಂದು ಬಿಟ್ಟೆ. ಸೋದರಿ, ನಿನಗೆ ಮಗುವಾದ ಮೇಲೆ ನಿನ್ನ ಪತಿಯು ಇಲ್ಲಿಗೆ ಬಂದೇ ಬರುತ್ತಾನೆ. ಆಗ ಅವರಿಗೆ ಉಪಚಾರ ಉಡುಗೊರೆಗಳನ್ನು ನೀಡಿದರಾಯಿತು. ಈಗ ನೀನು ನಿಶ್ಚಿಂತೆಯಿಂದ ನಿನ್ನ ಮಗುವಿಗೆ ಈ ಲಂಕೆಯಲ್ಲೇ ಜನ್ಮ ನೀಡು. ಮೊದಲ ಮಗು ತವರಿನಲ್ಲಿಯೇ ಜನಿಸಲಿ. ಆಗಲಿ, ಹಾಗೆ ಆಗಲಿ. ನಾನು ಯೋಚಿಸಿ ನಿರ್ಧರಿಸುತ್ತೇನೆ. ನಾನು ಇಲ್ಲೇ ಇದ್ದರೆ ನನ್ನ ಮಗುವಿಗೆ ನಿಮ್ಮಂಥ ಸಹೋದರರ ಗುಣಗಳು ಬಂದು ಆತನು ಜಗದ್ವಿಖ್ಯಾತಿ ಆಗುತ್ತಾನೆ ಎನಿಸುತ್ತಿದೆ. ಹಾಗೆ ಜಗದ್ವಿಖ್ಯಾತನಾಗಬೇಕಾದರೆ ಅವನಿಗೆ ನನ್ನ ಗುಣಗಳು ಬರಬೇಕು. ಈ ವಿಭೀಷಣನ ಗುಣವೇನಾದರೂ ಬಂದರೆ ಬರೀ ಒಣಮಾತಿನಿಂದ ಬುದ್ಧಿ ಹೇಳುತ್ತಾ ಜನರಿಗೆ ಬೇಸರ ತರಿಸುವ ಮಗುವಾಗಿ ಬಿಡುತ್ತಾನೆ. ಇನ್ನು ಆ ಕುಂಭಕರ್ಣನ ಗುಣ ಬಂದರೆ ಸದಾ ನಿದ್ದೆ ಮಾಡುವ ಮಗುವಾಗಿ ಬಿಡುತ್ತಾನೆ. ಈ ಬುದ್ಧಿ ನಿದ್ದೆಗಳ ಹಂಗಿಲ್ಲದೆ ಪ್ರಚಂಡ ಪೌರುಷದಿಂದ ಪರಮ ಸುಖವನ್ನು ಅನುಭವಿಸುತ್ತಿರುವವನು ಈ ರಾವಣನೊಬ್ಬನೇ. ಹೌದು, ನಿನ್ನ ಮಾತು ನಿಜ. ನನ್ನ ಮಗನಿಗೆ ನಿನ್ನ ಗುಣಗಳೇ ಬರಲಿ. ಮಿಥಿಲೆಯಲ್ಲಿ ಇದ್ದಂಥ ಮಾತೆ ಇಲ್ಲಿ ಇಲ್ಲವಲ್ಲ ಎಂಬ ಕೊರಗು ನಿನಗೆ ಬರಲೇಬಾರದು. ವಿಭೀಷಣ, ನನ್ನನ್ನು ಕೆಣಕುವವರು ವಿರೋಧಿಸುವವರು ಯಾರೇ ಆಗಲಿ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಎಂಬುದೇ ನನ್ನ ತಿಳುವಳಿಕೆ. ಈ ಮೂವರಲ್ಲಿ ಯಾರು ಹೆಚ್ಚು ಕಾಲ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದಾರೆಂದು ಹೇಳು ನೋಡೋಣ. ಅದು ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.